ವೆಲ್ಕಮ್ ಟು ವ್ಲಾಗ್ಸ್ ಬೈ MMT ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು 2022 ಡಿಸೆಂಬರ್ನಲ್ಲಿ ಆಳ್ವಾಸ್ನಲ್ಲಿ ನಡೆದ ಜಂಬೂರಿಯ ಇನ್ನೊಂದಷ್ಟು ಮೆಮೊರಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾನು ಆಳ್ವಾಸ್ನಲ್ಲಿ ಜಂಬೂರಿ ಟೈಮಲ್ಲಿ ವರ್ಕ್ ಮಾಡಿದ ಕಾರಣ ಅಲ್ಲಿ ಸಿಕ್ಕಂತಹ ಕೆಲವೊಂದು ಮೆಮೊರಿಯನ್ನು ಶೇರ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಜಂಬೂರಿ ಟೈಮಲ್ಲಿ ಬಂದಂತಹ ಮಕ್ಕಳು ಜಂಬೂರಿ ಮುಗಿದ ಮೇಲೆ ಹೊರಡುವಾಗ ಕೆಲವೊಂದು ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಕೊಟ್ಟಿದ್ದರು. ಆ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ನಾನು ನನ್ನ ಜೊತೆ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಇವಾಗ ನಾನು ತೋರಿಸ್ತಾ ಇರೋದು ಯಾವುದೋ ಇನ್ವಿಟೇಷನ್ ಕಾರ್ಡನ್ನು ಹೊಸ ವರ್ಷಕ್ಕೆ ವಿಶ್ ಮಾಡಲಿಕ್ಕೆ ಗ್ರೀಟಿಂಗ್ ಕಾರ್ಡ್ ಆಗಿ ಯೂಸ್ ಮಾಡಿದ್ದಾರೆ. ಅದು ಕೂಡ ಅಷ್ಟೇ, ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಅಲ್ಲಲ್ಲಿ ಕಟ್ಟೆಲ್ಲ ಮಾಡಿ ಚೆಂದ ಕಾಣಿಸ್ತಾ ಇತ್ತು. ಹೀಗೆ ಇನ್ವಿಟೇಷನ್ ಕಾರ್ಡನ್ನು ಗ್ರೀಟಿಂಗ್ ಕಾರ್ಡಾಗಿ ಕನ್ವರ್ಟ್ ಮಾಡಿದ್ದನ್ನು ಬಿಟ್ಟರೂ ಕೂಡ ಅವರೇ ಪೇಪರ್ಗಳಲ್ಲೆಲ್ಲ ಬರೆದು ಚೆಂದ ಕಾಣುವ ಹಾಗೆ ಗ್ರೀಟಿಂಗ್ ಕಾರ್ಡ್ ಮಾಡಿದರು. ಇವಾಗ ನೀವು ನೋಡ್ತಾ ಇರೋದು ಇನ್ನೊಂದು ರೀತಿಯ ಗ್ರೀಟಿಂಗ್ ಕಾರ್ಡ್. ಒಂದು ಪೇಪರ್ನ ಮೇಲೆ ಇನ್ನೊಂದು ಪೇಪರ್ ಅಂಟಿಸಿ ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಬರೆದು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಅವರ ಸ್ಕೂಲ್ ಹೆಸರು ಕೂಡ ಬರೆದಿದ್ದಾರೆ. ಯಾವ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಒಂದರ ಹಾಗೆ ಇನ್ನೊಂದು ಇರಲಿಲ್ಲ. ಎಲ್ಲ ಗ್ರೀಟಿಂಗ್ ಕಾರ್ಡುಗಳು ಕೂಡ ಬೇರೆ ಬೇರೆ ರೀತಿಯದ್ದಾಗಿತ್ತು. ಗ್ರೀಟಿಂಗ್ ಕಾರ್ಡ್ಗಳ ಜೊತೆ 2 ಪೆನ್ಸಿಲ್ ಡ್ರಾಯಿಂಗ್ಗಳನ್ನು ಕೂಡ ಕೊಟ್ಟು ಹೋಗಿದ್ರು. 2 ಕೂಡ ದೇವರದ್ದು ಪೆನ್ಸಿಲ್ ಡ್ರಾಯಿಂಗ್, ಒಂದು ಶಿವಂದು ಪೆನ್ಸಿಲ್ ಡ್ರಾಯಿಂಗ್, ಹಾಗೆ ಇನ್ನೊಂದು ಪೆನ್ಸಿಲ್ ಡ್ರಾಯಿಂಗ್ ಹನುಮಂತಂದು. 2 ಪೆನ್ಸಿಲ್ ಡ್ರಾಯಿಂಗ್ಗಳಲ್ಲಿ ಕೂಡ ದೇವರನ್ನೇ ತುಂಬ ಚೆನ್ನಾಗಿ ಬಿಡಿಸಿದ್ರು. ಇನ್ನು ಡ್ರಾಯಿಂಗ್ ಮಾಡಿದ್ದು ಇದ್ದದ್ದು 2, ಉಳಿದವೆಲ್ಲವೂ ಕೂಡ ಗ್ರೀಟಿಂಗ್ ಕಾರ್ಡ್ಗಳೇ ಆಗಿತ್ತು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರೀಟಿಂಗ್ಸ್ ಕಾರ್ಡ್ಗಳು ಹೊಸ ವರ್ಷಕ್ಕೆ ವಿಶ್ ಮಾಡಿದಂತಹ ಗ್ರೀಟಿಂಗ್ಸ್ ಕಾರ್ಡ್ಗಳು. ಯಾಕೆ ಹೇಳಿದರೆ ಜಂಬೂರಿ ಮುಗಿದಿದ್ದು ಡಿಸೆಂಬರ್ 27ಗೆ 2022ರಲ್ಲಿ. ಈ ಗ್ರೀಟಿಂಗ್ಸ್ ಕಾರ್ಡ್ಗಳು 2023ನೇ ಇಸವಿಗೆ ವಿಶ್ ಮಾಡಿದಂತಹ ಗ್ರೀಟಿಂಗ್ಸ್ ಕಾರ್ಡ್ಗಳು. ಇವಾಗ ನೀವು ನೋಡಿದ್ದು ಬ್ಲೂ ಕಲರ್ನ ಮೇಲೆ ಯೆಲ್ಲೋ ಕಲರ್ ಶೀಟ್ ಅಂಟಿಸಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ತುಂಬ ಚೆನ್ನಾಗಿ ಗ್ರೀಟಿಂಗ್ ಕಾರ್ಡನ್ನು ಮಾಡಿದ್ದಾರೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಆರೆಂಜ್ ಕಲರ್ನಲ್ಲಿ ಸ್ಟಾರ್ಗಳನ್ನು ಕಟ್ ಮಾಡಿ ಅಂಟಿಸಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಅದರ ಒಳಗಡೆ ಕೂಡ ಹ್ಯಾಪಿ ನ್ಯೂ ಇಯರ್ 2023 ಅಂತ ಬರೆದು ತುಂಬ ಚೆನ್ನಾಗಿ ಕಟ್ ಮಾಡಿ ಗ್ರೀಟಿಂಗ್ ಕಾರ್ಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಗ್ರೀಟಿಂಗ್ಸ್ ಕಾರ್ಡ್ಗಳಲ್ಲಿ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತಲೇ ಬರೆದಿದ್ದಾರೆ. ಆದರೆ ಗ್ರೀಟಿಂಗ್ಸ್ ಕಾರ್ಡ್ಗಳು ನೋಡಲಿಕ್ಕೆ ಒಂದಕ್ಕಿಂತ ಒಂದು ಚೆಂದ ಕಾಣಿಸ್ತಾ ಉಂಟು. ಯಾವ ಗ್ರೀಟಿಂಗ್ಸ್ ಕಾರ್ಡುಗಳು ಕೂಡ ಒಂದೇ ರೀತಿಯಾಗಿಲ್ಲ, ಬೇರೆ ಬೇರೆ ರೀತಿಯಾಗಿ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ಅದನ್ನು ಶೇರ್ ಮಾಡುವ ಅಂತ ಕಾಣಿಸ್ತು. ಇದಾದಮೇಲೆ ಇನ್ನು ನೀವು ನೋಡ್ತಾ ಇರುವಂಥದ್ದು ಕೂಡ ಹ್ಯಾಪಿ ನ್ಯೂ ಇಯರ್ದೇ ಗ್ರೀಟಿಂಗ್ ಕಾರ್ಡ್. ಇದು ಕೂಡ ಅಷ್ಟೇ, ಆರೆಂಜ್ ಕಲರ್ ಪೇಪರ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಪೇಪರನ್ನು ಸ್ವಲ್ಪ ಕಟ್ ಮಾಡಿ ತುಂಬ ಚೆನ್ನಾಗಿ ಗ್ರೀಟಿಂಗ್ ಕಾರ್ಡ್ ಮಾಡಿದ್ರು. ಯಾವ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಒಂದೇ ರೀತಿಯಾಗಿಲ್ಲ, ಎಲ್ಲ ಕಾರ್ಡ್ಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಉಂಟು. ಅದೊಂದು ನೋಡಲಿಕ್ಕೆ ತುಂಬ ಖುಷಿ. ಇವಾಗ ನಾನು ತೋರಿಸ್ತಾ ಇರೋದು ಕೆಲವು ಗ್ರೀಟಿಂಗ್ ಕಾರ್ಡ್ಗಳು. ನಾನು ನನ್ನ ಮೆಮೊರಿಗೆ ಇರಲಿ ಅಂತ ಹೇಳಿ ತಕೊಂಡು ಬಂದಂತಹ ಗ್ರೀಟಿಂಗ್ ಕಾರ್ಡ್ಗಳು. ಇಂತಹ ಬೇರೆ ಬೇರೆ ಗ್ರೀಟಿಂಗ್ ಕಾರ್ಡ್ಗಳಲ್ಲಿತ್ತು. ಇವಾಗ ನೀವು ನೋಡ್ತಾ ಇರುವಂಥದ್ದು ಇನ್ನೊಂದು ರೀತಿಯ ಗ್ರೀಟಿಂಗ್ ಕಾರ್ಡ್. ಲೈಟ್ ಬ್ಲೂ ಕಲರ್ನ ಮೇಲೆ ಇನ್ನೊಂದು ಕಲರ್ನ ಶೀಟ್ ಅಂಟಿಸಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಚಿತ್ರ ಎಲ್ಲ ಬಿಡಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಗ್ರೀಟಿಂಗ್ ಕಾರ್ಡ್ ಕೂಡ. ಹೀಗೆ
ಎಲ್ಲ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಏನೋ ಒಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇತ್ತು. ಯಾವ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಒಂದೇ ರೀತಿಯಾಗಿ ಇರಲೇ ಇಲ್ಲ. ಮೇ ಬಿ ಈ ಗ್ರೀಟಿಂಗ್ ಕಾರ್ಡ್ಗಳನ್ನು ನಾನು ಮೆಮೊರಿಗೆ ಇರಲಿ ಅಂತ ಹೇಳಿ ತಗೊಂಡು ಬಾರದೇ ಇದ್ದಿದ್ದರೆ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮೆಮೊರಿಗೆ ಇರಲಿ ಅಂತ ಹೇಳಿ ತಗೊಂಡು ಬಂದ ಕಾರಣ ಈ ಗ್ರೀಟಿಂಗ್ ಕಾರ್ಡ್ಗಳದ್ದು ಕೂಡ ಒಂದು ವಿಡಿಯೋ ಮಾಡಲಿಕ್ಕೆ ಆಯಿತು. ಇದಾದಮೇಲೆ ನೀವು ನೋಡ್ತಾ ಇರುವಂಥದ್ದು ಬ್ಲೂ ಕಲರ್ ಶೀಟ್ ಮೇಲೆ ಬಟರ್ಫ್ಲೈ ಅಂದರೆ ಚಿಟ್ಟೆಯನ್ನೆಲ್ಲ ಬಿಡಿಸಿ ಅದರ ಒಳಗಡೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಕೂಡ ಎಲ್ಲ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಬೇರೆ ಬೇರೆ ಕಲರ್ನಲ್ಲಿರುವಂತಹ ಗ್ರೀಟಿಂಗ್ ಕಾರ್ಡ್ಗಳು. ಇದಾದಮೇಲೆ ನೀವು ನೋಡಲಿಕ್ಕಿರುವಂಥದ್ದು ವೈಟ್ ಕಲರ್ ಶೀಟನ್ನು ಮಡಚಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಅದನ್ನು ಕಟ್ ಮಾಡಿ ಇನ್ನೊಂದು ರೀತಿಯಾಗಿ ನ್ಯೂ ಇಯರ್ ಇದು ಗ್ರೀಟಿಂಗ್ ಕಾರ್ಡ್ ಮಾಡಿರುವಂಥದ್ದು. ಇದಾದಮೇಲೆ ನೋಡಲಿಕ್ಕಿರುವಂಥದ್ದು ಬೇರೆ ಬೇರೆ ಕಲರ್ನ ಶೀಟ್ಗಳನ್ನು ಒಂದರಲ್ಲೇ ಅಂಟಿಸಿ ಕಲರ್ಫುಲ್ ಆಗಿ ಮಾಡಿರುವಂತಹ ನ್ಯೂ ಇಯರ್ ಇದ್ದೇ ಗ್ರೀಟಿಂಗ್ ಕಾರ್ಡ್. ಅದರಲ್ಲಿ ಕೂಡ ಹ್ಯಾಪಿ ನ್ಯೂ ಇಯರ್ 2023 ಅಂತ ಹೇಳಿ ಬರೆದು ಗುಲಾಬಿಗಳನ್ನೆಲ್ಲ ಅಂಟಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಾದಮೇಲೆ ನೋಡಲಿಕ್ಕಿರುವಂಥದ್ದು ಕೂಡ 2 ಕಲರ್ನ ಶೀಟ್ಗಳನ್ನು ಒಂದರಲ್ಲೇ ಅಂಟಿಸಿ ಅದರೊಳಗಡೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಪೇಪರಿಂದಲೇ ಹೂವನ್ನು ಮಾಡಿ ಅದನ್ನು ಕೂಡ ಅಂಟಿಸಿ ಗ್ರೀಟಿಂಗ್ ಕಾರ್ಡ್ ಮಾಡಿರುವಂಥದ್ದು. ಇನ್ನೂ 2 ರೀತಿಯ ಗ್ರೀಟಿಂಗ್ ಕಾರ್ಡ್ಗಳು ಬಾಕಿ ಇವೆ. ನೆಕ್ಸ್ಟ್ ನೋಡಲಿಕ್ಕೆ ಇರುವಂಥದ್ದು ವೈಟ್ ಶೀಟನ್ನು ಫೋಲ್ಡ್ ಮಾಡಿ ಅದರಲ್ಲಿ ಡ್ರಾಯಿಂಗ್ಗಳನ್ನು ಮಾಡಿ ಕಟ್ ಮಾಡಿ ಹೂಗಳನ್ನು ಮಾಡಿ ಅಂಟಿಸಿ ಮಾಡಿರುವಂತಹ ನ್ಯೂ ಇಯರ್ ಇದ್ದು ಗ್ರೀಟಿಂಗ್ ಕಾರ್ಡ್. ಅದಾದಮೇಲೆ ಇರುವಂಥದ್ದು ಒಂದು ಶೀಟ್ನ ಮೇಲೆ ಬೇರೆ ಬೇರೆ ಕಲರ್ನ ಶೀಟ್ಗಳನ್ನು ಅಂಟಿಸಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿರುವಂತಹ ಗ್ರೀಟಿಂಗ್ ಕಾರ್ಡ್. ಹೀಗೆ ಎಲ್ಲ ಗ್ರೀಟಿಂಗ್ ಕಾರ್ಡ್ಗಳನ್ನು ನನ್ನ ಮೆಮೊರಿಗೆ ಅಂತ ಹೇಳಿ ತೆಗೆದಿಟ್ಟಿದ್ದೆ. ಅದನ್ನು ಇವಾಗ ವಿಡಿಯೋ ಮಾಡಿ ಶೇರ್ ಮಾಡುವ ಅಂತ ಅನ್ನಿಸ್ತು. ಇನ್ನೂ ಕೆಲವೊಂದು ಮೆಮೊರಿಗಳು ಇವೆ, ನಾನು ವರ್ಕ್ ಮಾಡುವಾಗ ನನಗೆ ಸಿಕ್ಕಂತಹ ಮೆಮೊರಿಗಳು. ಜಂಬೂರಿಯಲ್ಲಿ ವರ್ಕ್ ಮಾಡಿದಾಗ ಸಿಕ್ಕ ಮೆಮೊರಿಯ 2 ವಿಡಿಯೋಗಳು ಮಾಡಿದ್ದೇನೆ. ಇದಕ್ಕಿಂತ ಮುಂಚಿನ ಒಂದು ವಿಡಿಯೋದಲ್ಲಿ ಕೂಡ ಜಂಬೂರಿಯ ಮೆಮೊರಿಯದ್ದೇ ವಿಡಿಯೋ ಇತ್ತು. ಈ ವಿಡಿಯೋ ಕೂಡ ಜಂಬೂರಿಯ ಮೆಮೊರಿಯದ್ದೇ ವಿಡಿಯೋ. ಜಂಬೂರಿಯದ್ದಲ್ಲದೆ ಇನ್ನೂ ಕೂಡ ಕೆಲವೊಂದು ಮೆಮೊರಿಯ ವಿಡಿಯೋಗಳು ಇವೆ, ಅವುಗಳನ್ನು ಮುಂದೆ ಶೇರ್ ಮಾಡ್ತೇನೆ. ಮೊಬೈಲ್ನಲ್ಲಿ ಸ್ಟೋರೇಜ್ನ ಸಮಸ್ಯೆ ಆದಾಗ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದು ಮೆಮೊರಿಯಾಗಿ ಯಾವಾಗಲೂ ಸೇವ್ ಆಗಿರುತ್ತೆ. ಈ ಗ್ರೀಟಿಂಗ್ ಕಾರ್ಡ್ಗಳನ್ನು ನಾನು ತೆಗೆದಿಡುವಾಗ ಅಂದ್ಕೊಂಡಿರಲಿಲ್ಲ ಇದನ್ನು ಕೂಡ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿ. ಜಂಬೂರಿ ಮುಗಿಸಿ ಬರುವಾಗ ಸುಮ್ಮನೆ ಮೆಮೊರಿಗೆ ಇರಲಿ ಅಂತ ಹೇಳಿ ನನ್ನ ಜೊತೆ ತಗೊಂಡು ಬಂದಿದ್ದೆ. 2022ರಲ್ಲಿ ತಗೊಂಡು ಬಂದಿದ್ದು. ಇವಾಗ 2025. ಇಷ್ಟು ಟೈಮ್ ಆ ಕಾರ್ಡ್ಗಳನ್ನು ಹಾಗೇ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಇವಾಗ ನನಗೆ ಅದು ಕೂಡ ಒಂದು ಮೆಮೊರಿ, ಅದನ್ನು ಕೂಡ ವಿಡಿಯೋ ಮಾಡುವ ಅಂತ ಅನಿಸ್ತು. ಅದಕ್ಕೆ ಆ ಮೆಮೊರಿ ನನ್ನ ಜೊತೆ ಹೇಗೆ ಇತ್ತೋ ಅದು ಯೂಟ್ಯೂಬಲ್ಲಿ ಕೂಡ ಹಾಗೆ ಸೇವ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಾಯಿತು. ಇನ್ನೊಂದು ರೀಸನ್ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅದು ಮೆಮೊರಿಯಾಗಿ ಯಾವಾಗಲೂ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಇರಲಿ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಹಾಗೆ, ಯಾವ ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಒಂದೇ ರೀತಿಯಾಗಿ ಇರಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿತ್ತು, ಬೇರೆ ಬೇರೆ ಕಲರ್ನ ಗ್ರೀಟಿಂಗ್ ಕಾರ್ಡ್ಗಳಾಗಿದ್ವು. ಅದಕ್ಕೋಸ್ಕರ ಅದನ್ನು ಕೂಡ ಅಪ್ಲೋಡ್ ಮಾಡುವ ಅಂತಾಯಿತು, ಅಪ್ಲೋಡ್ ಮಾಡಿದ್ದೇನೆ. ಈ ನನ್ನ ಮೆಮೊರಿಯ ವಿಡಿಯೋವನ್ನು ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.